ವೆಂಗುರ್ಲೆ ತಾಲೂಕಿನ ಶಿರೋಡಾ ವೆಳಗರ್ ಬೀಚ್ನಲ್ಲಿ ಭಾನುವಾರ ನಡೆದ ಭೀಕರ ದುರಂತದಲ್ಲಿ 8 ಮಂದಿ ಪ್ರವಾಸಿಗರು ಸಮುದ್ರದಲ್ಲಿ ಮುಳುಗಿದ್ದಾರೆ. ಇವರಲ್ಲಿ 4ರನ್ನ ರಕ್ಷಣಾ ಸಿಬ್ಬಂದಿ ಹೊರತೆಗೆದಿದ್ದು ಅವರಲ್ಲಿ 3 ದುರ್ಮರಣ ಹೊಂದಿದ್ದಾರೆ. ಇನ್ನೊಬ್ಬ ಮಹಿಳೆ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಉಳಿದ 4 ಇನ್ನೂ ಕಾಣೆಯಾಗಿದ್ದು ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆ ತೀವ್ರಗೊಳಿಸಲಾಗಿದೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದ ಗೋವುಗಳನ್ನು ರಕ್ಷಣೆ ಮಾಡಲಾಗಿದೆ. ತುಮಕೂರು ಜಿಲ್ಲೆ ಮಧುಗಿರಿ ಪಟ್ಟಣದಲ್ಲಿ ಈ ಘಟನೆ ನಡೆದಿದೆ. ಶಿರಾ ಕಡೆಯಿಂದ ಮಧುಗಿರಿ ಮಾರ್ಗವಾಗಿ ಬೆಂಗಳೂರು ಕಡೆಗೆ ಹೊರಟಿದ್ದ ಕಂಟೈನರ್ನಲ್ಲಿ ಗೋವುಗಳನ್ನು ಸಾಗಾಟ ಮಾಡಲಾಗ್ತಾ ಇತ್ತು. ಬಜರಂಗದಳ ಕಾರ್ಯಕರ್ತರು ಕಂಟೈನರ್ ಹಿಡಿದು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ. ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೆಟ್ರೋಲ್ ಬಂಕ್ನಲ್ಲಿ ನೀರು ಮಿಶ್ರಿತ ಪೆಟ್ರೋಲ್ ವಿತರಣೆ ಮಾಡಲಾಗಿದ್ದು ಪ್ರಶ್ನೆ ಮಾಡಿದ ಗ್ರಾಹಕನ ಮೇಲೆ ಪೆಟ್ರೋಲ್ ಬಂಕ್ ಮಾಲೀಕ ದರ್ಪ ತೋರಿದ್ದಾನೆ. ಮಂಡ್ಯದ ನಾಗಮಂಗಲ ಪಟ್ಟಣದ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ಘಟನೆ ನಡೆದಿದೆ. ಸ್ವಾಮಿ ಅಯ್ಯಪ್ಪ ಸರ್ವಿಸ್ ಸ್ಟೇಷನ್ನ ಹೆಸರಿನ ಭಾರತ್ ಪೆಟ್ರೋಲಿಯಂ ಬಂಕ್ ವಿರುದ್ಧ ಕವಡಹಳ್ಳಿ ಗ್ರಾಮದ ಯುವ ರೈತ ಉಮೇಶ್ ದೂರನ್ನು ಕೊಟ್ಟಿದ್ದಾರೆ. ತನ್ನ ಬೈಕ್ಗೆ ಪೆಟ್ರೋಲ್ ಹಾಕಿಸಿದಾಗ ಸಮಸ್ಯೆ ಉಂಟಾಗಿತ್ತು. ಆಗ ಪರಿಶೀಲನೆ ವೇಳೆ ನೀರು ಮಿಶ್ರಿತ ಪೆಟ್ರೋಲ್ ವಿತರಿಸಲಾಗ್ತಿರೋದು ಬೆಳಕಿಗೆ ಬಂದಿದೆ. ಅಧಿಕಾರಿಗಳಿಂದ ಪೆಟ್ರೋಲ್ ಬಂಕ್ ಪರಿಶೀಲನೆ ಮಾಡಲಾಗಿದ್ದು ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಪೆಟ್ರೋಲ್ ಬಂಕ್ ಅಯ್ಯಪ್ಪ ಪೆಟ್ರೋಲ್ ಸರ್ವಿಸ್ಗೆ ನೀರು ಮಿಶ್ರಿತ ಪೆಟ್ರೋಲ್ನ ಮಾರಾಟ ಮಾಡ್ತಿದ್ದಾರೆ ಅಂತ ದೂರು ಕೊಟ್ಟರು. ಇವ್ರ ದೂರ ಮೇಲೆ ನಾವು ಪರಿಶೀಲನೆ ಮಾಡಕ್ಕೆ ಬಂದಿದ್ದೀವಿ. ಬಂದು ಸಾಂಪಲ್ನು ಸಹ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಮತ್ತೆ ಕಂಪನಿಯಿಂದ ಅವ್ರ ಮ್ಯಾನೇಜರ್ ಬಂದಿದ್ದಾರೆ. ಮೊದಲ 3 ವಿಂಗಡಿಸಿ ಲ್ಯಾಬ್ ಕಳಿಸ್ತಾ ಇದ್ದೀವಿ. ಲ್ಯಾಬ್ ಎಲ್ಲ ನೀರು ಮಿಶ್ರಿತ ಅಂತ ಬಂತಂದ್ರೆ ಮುಂದಿನ ಕ್ರಮ ನಾವು ಸಾಹೇಬರಿಂದ ಆದೇಶ. ಈ ಪೆಟ್ರೋಲ್ ಬಂಕ್ ಅಯ್ಯಪ್ಪ ಪೆಟ್ರೋಲ್ ಸರ್ವಿಸ್ಗೆ ಕಲಬುರಗಿ ಸೆಂಟ್ರಲ್ ಜೈಲಿನಲ್ಲಿ ಖೈದಿಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಮಾರಾಮಾರಿಯಲ್ಲಿ ಓರ್ವ ಖೈದಿಯ ಕತ್ತಿಗೆ ಹರಿತ ವಸ್ತುವಿನಿಂದ ಸಹ ಖೈದಿಯಿಂದ ಇರಿದಿದ್ದಾನೆ. ಸಜಾಬಂದಿ 30 ವರ್ಷದ ಇಸ್ಮಾಯಿಲ್ ಮೌಲಾಲಿಗೆ ಸಹ ಖೈದಿ ಮೊಹಮ್ಮದ್ ಹುಸೇನ್ ಎಂಬಾತ ಇರಿದಿದ್ದಾನೆ. ಬೀದರ್ ಮೂಲದ ಮೊಹಮ್ಮದ್ ಹುಸೇನ್ ಗಾಂಜಾ ಕೇಸ್ನಲ್ಲಿ ಶಿಕ್ಷೆಗೊಳಗಾಗಿದ್ದ ಖೈದಿ ಇಸ್ಮಾಯಿಲ್ ಮೌಲಾಲಿ ಪರಿಸ್ಥಿತಿ ಗಂಭೀರ ಆಗಿದ್ದು ಕಲಬುರಗಿಯ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಘಟನೆ ಹಿನ್ನೆಲೆ ಫರಹತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕ್ಯಾಂಟರ್ ವಾಹನದ ಇಂಜಿನ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ರಸ್ತೆ ಮಧ್ಯೆ ಧಗಧಗನೆ ಹೊತ್ತಿ ಉರಿದಿದೆ. ಈ ಘಟನೆ ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ 48 ವೀರನಂಜೀಪುರ ಗ್ರಾಮದ ಬಳಿ ನಡೆದಿದೆ. ಚಿತ್ರದುರ್ಗದ ಕಲ್ಲಹಳ್ಳಿಯಿಂದ ಯಶವಂತಪುರಕ್ಕೆ ಬರ್ತಾ ಇದ್ದ ಈರುಳ್ಳಿ ಕಂಟೈನರ್ನಲ್ಲಿ ಈ ಅವಘಡ ಸಂಭವಿಸಿದೆ. ಚಾಲಕ ಹಾಗೂ ರೈತರು ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಇವ್ರು ಕೇಳಿ ಅಣ್ಣಂಗೆ, ಅಣ್ಣ ಅದು ವಿಡಿಯೋ ಮಾಡಿ ಅಂತ ಅಂದ್ರಲ್ಲ GPS ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಕಂದಳ್ಳಿ ಬ್ಯಾರೇಜಿನ ಸೇತುವೆ ಭಾಗ ಭೀಮಾ ನದಿ ಜಲ ಪ್ರಳಯಕ್ಕೆ ಕೊಚ್ಚಿ ಹೋಗಿದೆ. ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವ ಬ್ಯಾರೇಜಿನ ಸೇತುವೆಯ ಭಾಗ ಕುಸಿದಿರೋ ಹಿನ್ನೆಲೆ ಊರಿಗೆ ತೆರಳಲು ಜನ ಹರಸಾಹಸ ಪಡ್ತಾ ಇದ್ದಾರೆ. ಸೇತುವೆ ಭಾಗ ಹಾಗೂ ನದಿ ತೀರದ ರಸ್ತೆಯು ಕೊಚ್ಚಿಕೊಂಡು ಹೋಗಿ ಹಾನಿಗೀಡಾಗಿದ್ದು ವಾಹನ ಸಂಚಾರ ಸ್ಥಗಿತಗೊಂಡಿದೆ. ಕಿತ್ತು ಹೋದ ಸೇತುವೆ ಭಾಗದ ಕಲ್ಲು ಬಂಡೆಗಳಲ್ಲಿ ಜನ ಸಂಚರಿಸ್ತಾ ಇದ್ದಾರೆ. ಆಸ್ಪತ್ರೆಗೆ ಹಾಗೂ ವಿವಿಧ ಕೆಲಸ ಕಾರ್ಯಕ್ಕೆ ತೆರಳಲು ಜನ ಪರದಾಡ್ತಾ ಇದ್ದಾರೆ. ಇನ್ನು ನದಿಯ ಹಿನ್ನೀರಿನಲ್ಲಿ ಜನರು ಡೆಡ್ಲಿ ಸಂಚರಿಸ್ತಾ ಇದ್ದು ಜೀವಕ್ಕೆ ಅಪಾಯ ಎದುರಾಗೋ ಸನ್ನಿವೇಶ ಇದೆ. ಕೂಡಲೇ ಸೇತುವೆ ಹಾಗೂ ರಸ್ತೆ ದುರಸ್ತಿ ಮಾಡಿ ಅಂತ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಪ್ರವಾಸಿ ತಾಣಗಳಿರೋದು ಮನೋರಂಜನೆಗೆ, ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ. ಆದರೆ ಮಲೆನಾಡಿನ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಹುಚ್ಚಾಟಕ್ಕೆ ಕೊನೆಯೇ ಇಲ್ಲದಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಅಯ್ಯನಕೆರೆ ಬಳಿ ಘಟನೆ ನಡೆದಿದೆ. ಪ್ರವಾಸಿಗರು ಹುಚ್ಚಾಟವನ್ನು ಮೆರೀತಾ ಇದ್ದಾರೆ. ವೀಕ್ಷಣಾ ಗೋಪುರದ ಮೇಲೆ ನಿಂತು ಯುವಕರು ನೀರಿಗೆ ಧುಮುಕ್ತಾ ಇದ್ದಾರೆ. ದಸರಾ ರಜೆ ಇರೋದ್ರಿಂದ ನಿತ್ಯ ನೂರಾರು ಪ್ರವಾಸಿಗರು ಭೇಟಿ ನೀಡ್ತಾ ಇರೋ ಈ ಅಯ್ಯನಕೆರೆ 7 ಗುಡ್ಡದ ಮಧ್ಯೆ ಇದ್ದು ಸುಂದರ ಪ್ರವಾಸಿ ತಾಣವೂ ಹೌದು. ಕೋಡಿ ನೀರಿನತ್ತ ಯುವಕ ಯುವತಿಯರು ಮಕ್ಕಳು ಮನಸ್ಸೋ ಇಚ್ಛೆ ಎಂಜಾಯ್ ಮಾಡ್ತಾ ಇದ್ದಾರೆ. Tadi.
ಭಾರೀ ಮಳೆಗೆ ಹೊಲದಲ್ಲಿ ಹತ್ತಿ ಬೆಳೆ ಮೊಳಕೆ ಒಡೆದು ಹಾಳಾಗಿದೆ. ಇದನ್ನು ಕಂಡು ರೈತರು ಕಣ್ಣೀರು ಹಾಕಿದ್ದಾರೆ. ರಾಯಚೂರು ಜಿಲ್ಲೆಯ 100 ಎಕರೆ ಹತ್ತಿ ತೊಗರಿ ಬೆಳೆಗಳು ಹಾನಿಯಾಗಿದೆ. ಮಾನ್ವಿ ತಾಲೂಕಿನಲ್ಲಿ ಹಿರೇಕೊಟ್ನೇಕಲ್ ಸೀಮೆಯ ಹತ್ತಿ ಬೆಳೆ ಹಾನಿಯಾಗಿದೆ. ಹತ್ತಿ ಅರಳುವ ಸಮಯದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದ್ದು ರೈತರು ಇದೀಗ ಕಂಗಾಲಾಗಿದ್ದಾರೆ. ಬೆಳೆ ಹಾನಿಯಾದರೂ ಜಮೀನಿಗೆ ಭೇಟಿ ನೀಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನಲ್ಲಿ ಗೋಹತ್ಯೆ ಆರೋಪಿಯ ಮನೆಯನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಮನೆ ಜೊತೆಗೆ ಅಕ್ರಮ ಕಸಾಯಿಖಾನೆ ಕೂಡ ಸೀಸ್ ಮಾಡಲಾಗಿದೆ. ಹಸನಬ್ಬ ಎಂಬಾತ ತನ್ನ ಮನೆಯಲ್ಲೇ ಅಕ್ರಮ ಕಸಾಯಿಖಾನೆ ನಡೆಸ್ತಾ ಇದ್ದ. ಕಳ್ಳತನ ಮತ್ತು ಗೋವಧೆ ಕೂಡ ಮಾಡ್ತಾ ಇದ್ದ. 3 ಬಾರಿ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಬಂಧಿಸಿದ್ರು. ಆದರೂ ತನ್ನ ಕೆಲಸವನ್ನು ಮುಂದುವರೆಸಿದ್ದ ಆಸಾಮಿಯ ಮನೆಯನ್ನ ದಕ್ಷಿಣ ಕನ್ನಡ ಎಸ್ಪಿ ಡಾಕ್ಟರ್ ಅರುಣ್ ನೇತೃತ್ವದಲ್ಲಿ ಜಪ್ತಿ ಮಾಡಲಾಗಿದೆ. ಹಗಲಿನಲ್ಲಿ ಒಂಟಿ ಮನೆಯಲ್ಲಿ ವಾಸವಿದ್ದ ಮಹಿಳೆಯ ಮೇಲೆ ದುಷ್ಕರ್ಮಿಗಳು ಹಲ್ಲೆ ನಡೆಸಿದ್ದಾರೆ. ಮನೆಯಲ್ಲಿದ್ದ ಒಂಟಿ ಮಹಿಳೆಯನ್ನ ಟಾರ್ಗೆಟ್ ಮಾಡಿರೋ ದರೋಡೆಕೋರರು ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿ ಸುಮಾರು 16 ಲಕ್ಷ ಮೌಲ್ಯದ ಚಿನ್ನಾಭರಣ ಕದ್ದೊಯ್ದಿದ್ದಾರೆ. ದಾವಣಗೆರೆ ತಾಲೂಕು ಕಾರಿಗನೂರು ಕ್ರಾಸ್ ಗ್ರಾಮದಲ್ಲಿ ಈ ಭಯಾನಕ ಘಟನೆ ನಡೆದಿದೆ. ಗಂಭೀರ ಗಾಯಗೊಂಡಿದ್ದ 60 ವರ್ಷದ ಈರಮ್ಮ ಎಂಬಾಕೆಯನ್ನ ಮಣಿಪಾಲ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆ ಮುಂದುವರೆದಿದೆ. ಮನೆಯ ಯಜಮಾನ ಉಮಾಪತಿ ಜಮೀನಿಗೆ ಹೋದ ವೇಳೆ ಈ ಘಟನೆ ಸಂಭವಿಸಿದೆ. ಸ್ಥಳಕ್ಕೆ ಶ್ವಾನದಳ ಬೆರಳಚ್ಚು ತಂಡ ಎಸ್ಪಿ ಉಮಾ ಪ್ರಶಾಂತ್ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಹದಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.